ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ, ಗಿಲ್ಲಿಗೋಸ್ಕರ ನಾನು ಪಾದಯಾತ್ರೆ ಮಾಡಿದ್ರ ಬಗ್ಗೆ. ನಿಮಗೆಲ್ಲರೂ ಏನಾದರೂ ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಕೇಳಿ ಅಂದ್ಬಿಟ್ಟು ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರಾ, ಕೇಳಿದ್ದೀರಾ. ಅದ್ರ ಬಗ್ಗೆ ಮಾತಾಡೋಣ ಅಂತಲೇ ಬಂದಿದ್ದೀನಿ. ಅದರಲ್ಲಿ ನಾನು ಪಾದಯಾತ್ರೆ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಅಂಚಪಾಳ್ಯದಿಂದ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು. ಒಂದು ವಿಡಿಯೋ ವೈರಲ್ ಆಗಿತ್ತು. ಅಂಚಪಾಳ್ಯ ಹತ್ರ 2.1 ಮಿಲಿಯನ್ ಏನೋ ಹೋಗಿತ್ತು. 2.5 ಲಕ್ಷ ಲೈಕ್ಸ್, ವ್ಯೂಸ್ 2.5 ಲಕ್ಷ ಲೈಕ್ಸ್ ಬಂದಿತ್ತು ಆ ವಿಡಿಯೋಗೆ. ಆ ವಿಡಿಯೋಗೆ ಒಂದು ಕಮೆಂಟ್ಗಳು ನೋಡಿದೆ. ಆಮೇಲೆ ನನಗೂ ಬೇಜಾರಾಯಿತು. ಆಮೇಲೆ ಅಂದ್ಕೊಂಡೆ, ಮಾಡಲಿ ವಿಡಿಯೋ ಇರುತ್ತಲ್ಲ, ಕಮೆಂಟ್ ಮಾಡೋರು ಇರ್ತಾರೆ, ಬ್ಯಾಡ್ ಕಮೆಂಟ್ ಮಾಡೋರು ಇರ್ತಾರೆ, ಗುಡ್ ಕಮೆಂಟ್ ಮಾಡೋರು ಇರ್ತಾರೆ. ಅದನ್ನೆಲ್ಲ ನಾನು ತಲೆ ಹಾಕ್ಕೊಳ್ಳಲ್ಲ. ನನಗೆ ಒಂದು ಬೇಜಾರಾಗಿದ್ದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ಪಾದಯಾತ್ರೆ ಮಾಡ್ಬೇಕಾದ್ರೆ ಒಬ್ಬರು ಮೆಸೇಜ್ ಹಾಕಿದ್ರು, ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಮಾಡು, ಅವನಿಗೋಸ್ಕರ ಏನಕ್ಕೆ ಮಾಡ್ತೀಯಾ, ಅವನೇನು ಬಂದು ನಿನ್ಗೆ ಕೊಡ್ತಾನಾ, ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊ, ನಿನ್ನ ಫಾಲೋವರ್ಸ್ಗೋಸ್ಕರ ಮಾಡಿದ್ದು ಮಾಡಲಿ ಕಮೆಂಟು. ನನಗೂ ಬೇಜಾರಾಯ್ತು ಆ ಟೈಮಲ್ಲಿ. ನಾನೇನಕ್ಕಾದ್ರೂ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಟು, ನಾನು ಯಾವತ್ತಾಗಲಿ ಡ್ರಾಪ್ ಹಾಕೊಂಡು ಯಾವತ್ತೂ ನಾನು ಹೋಗಿಲ್ಲ ಗೈಸ್. ಅದು ಹೋದ್ರೂ ಊರೊಳಗೆ ಎಂಟ್ರಿ ಆಗಿಬಿಟ್ಟು ಅವ್ರ ಮನೆ ಹತ್ರ ಹೋಗ್ಬೇಕಾದ್ರೆ ನಾನು ಹೋಗಿದ್ದೀನಿ ಗಾಡೀಲಿ. ಯಾಕಂದರೆ ರೂಮ್ ಬೇಕು ನಮಗೆ, ರೂಮ್ ಮಾಡೋಕ್ಕೆ. ಊರೊಳಗೆ ಹೋದ್ಮೇಲೆ ನಾನು ಒಂದೊಂದು ಊರಿಗಂತ ಟಾರ್ಗೆಟ್ ಇಟ್ಕೊಂಡಿದ್ದೆ. ನಾನು ಒಂದೊಂದು ಊರಿಗೆ ನಡ್ಕೊಂಡು ಹೋದ್ಮೇಲೆ ನಾನು ನೆಕ್ಸ್ಟು ಹೋಗ್ಬಿಟ್ಟು ಅವ್ರ ಊರೊಳಗೆ ಹೋಗಿದ್ದೆ. ಅವ್ರಿಗೆ ಫೋನ್ ಆಗ್ತಾಯಿದ್ದೆ, ನಾನು ಊರಲ್ಲೇ ಬಂದಿದ್ದೀನಿ ನಿನಗೆ ರೂಮ್ ಅಂತ. ಆಮೇಲೆ ಅವ್ರ ರೂಮ್ ಹತ್ರ ಹೋಗ್ಬಿಟ್ಟು ನಾನು ಸ್ಟೇ ಆಗ್ತಾಯಿದ್ದೆ. ನಾನು ಪಾದಯಾತ್ರೆ ಮಾಡ್ಬೇಕಾದ್ರೆ ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ನನ್ನ ಫಾಲೋವರ್ಸ್ ಆಗಲಿ, ಒಬ್ಬೊಬ್ಬರಾಗಲಿ, ರೂಮ್ಗಾಗಲಿ, ಊಟಕ್ಕಾಗಲಿ, ಪ್ರತಿಯೊಂದಕ್ಕೂ ಅವ್ರಿಗೆ ನಾನು ಏನು ಹೇಳ್ಬೇಕಂತ ಗೈಸ್. ನಮ್ಮ ಫ್ಯಾಮಿಲಿ ಹಂಗೆ, ಅವರು ನನಗೆ ಪಾಪ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರ ನನ್ನ. ಇನ್ನೇನು ನಾನು ಪಾದಯಾತ್ರೆ ಸ್ಟಾಪ್ ಮಾಡಬೇಕು, ನನಗೆ ಆಗ್ತಾಯಿಲ್ಲ ಗೈಸ್. ಕಾಲು ಒಂದು ಮಂಡ್ಯ ಹತ್ರ ರೀಚ್ ಆಗಬೇಕು, ಕಾಲು ನನಗೆ ಫುಲ್ ನೋವು ಬಂದುಬಿಡ್ತು. ಯಾಕಂದರೆ ನಡೆದು ಕಂಟಿನ್ಯೂಸ್ ಆಗಿ ಕಾಲೆಲ್ಲ ಊತ ಬಂದುಬಿಡಿತ್ತು. ಆ ಟೈಮಲ್ಲಿ ನಾನು ಸ್ಟಾಪ್ ಮಾಡೋಣ ಅಂತ ಒಂದು ವೀಡಿಯೋ ಮಾಡಾಕ್ದೆ. ನಾನು ಈ ಥರ ಸ್ಟಾಪ್ ಮಾಡ್ತಾಯಿದ್ದೀನಿ, ಡ್ರಾಪ್ ಹಾಕ್ಕೊಂಡು ಹೋಗ್ಲಾ, ಇಲ್ಲ ಚಾಮುಂಡಿ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ಲಾ ಅಂತ. ಅದಕ್ಕೂ ಕಮೆಂಟ್ ಹಾಕಿದ್ದೀರಾ ತುಂಬ ಜನ, ಡ್ರಾಪ್ ಹಾಕ್ಕೊಂಡೋಗಿ ಅಂತ. ಇನ್ನೂ ಕೆಲವು ಜನ ಈ ಬೋಳಿ ಮಗನ ಸಿಂಪತಿ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ದೀರಾ. ಸಿಂಪತಿ ಅದರಲ್ಲಿ ಏನು ಗುರು, ಸಿಂಪತಿನೇ ಇಲ್ಲ. ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಿಂಪತಿ ಅಂತ ನಾನು ಸ್ಟಾರ್ಟ್ ಮಾಡಿಲ್ಲ. ಒಂದು ಒಳ್ಳೆ ಇಂಟೆಕ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಸಿಂಪತಿ ಆಗಿದ್ರೆ ನಾನು ಅಲ್ಲಲ್ಲೇ ತೋರಿಸ್ತಾ ಇದ್ದೆ. ಈ ಥರ ರೂಮ್ ನಂದು ಒಂದು ಇನ್ಸಿಡೆಂಟ್ ಆಯಿತು, ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇನ್ನೇನು ಬಿಡದೆ ಹತ್ರ ಬಂದೆ ನಾನು. ಒಂದಿನ ಅಂಚಪ್ಪಳ್ಳಿ ಬಿಟ್ಕೊಂಡು ಬಿಡದೆ ಹತ್ರ ರೀಚ್ ಆದೆ. ನೈಟ್ ಒಂದು 7 ಗಂಟೆ 8 ಗಂಟೆ ರೀಚ್ ಆದೆ. ನಡೆದು ಒಂದು ಟಯರ್ಡ್ ಆಗ್ಬಿಟ್ಟು. ಆಮೇಲೆ ಅಲ್ಲಿ ಕುತ್ಕೊಂಡು ಯಾರೋ ಒಬ್ಬರು ಬಂದರು, ನಮ್ಮ ವೀಡಿಯೋಸ್ ನೋಡಿದಾರಂತೆ. ಬಂದ್ಬಿಟ್ಟು ಈ ಥರ ರೂಮ್ ಮಾಡ್ತೀನಿ ಬನ್ನಿ ಅಂತ ನಮಗೆ ಕರ್ಕೊಂಡೋಗ್ಬಿಟ್ಟು ಹೇಳಿದ್ರು, ಅಣ್ಣ ಅಕಸ್ಮಾತ್ ಆದರೆ ಮಾಡಿ, ಇಲ್ಲಾಂದರೆ ನಾನು ಯಾರೋ ನೋಡ್ತೀನಿ ಅಂತ ಹೇಳಿದೆ. ಇಲ್ಲ ನಾನು ಬನ್ನಿ, ನಾನು ಮಾಡ್ತೀನಿ, ಪಕ್ಕ ಕನ್ಫರ್ಮಾಗಿ ಮಾಡ್ತೀನಿ ಅಂದ್ಬಿಟ್ಟು ಒಂದು ಲಾಡ್ಜಲ್ಲೂ ರೂಮ್ ಬುಕ್ ಮಾಡಿಬಿಟ್ಟು, ಅಣ್ಣ ನೀವು ಮಲ್ಕೊಳ್ಳಿ, ನಾನು ಬರ್ತೀನಿ ಅಂದ್ಬಿಟ್ಟು ಪೇ ಮಾಡಿ ಬರ್ತೀನಿ ಅಂತ ಹೇಳಿದವರು. ಸರಿ ಅಣ್ಣ, ನಾನು ಟಯರ್ಡ್ ಆಗಿದೆ, ನಾನು ಮಲ್ಕೊತೀನಿ ಅಂತ ಹೋದೆ. ನಾನು ರೂಮಲ್ಲಿ ಮಲ್ಕೊಂಡೆ. ನನಗೆ ಫುಲ್ ಟಯರ್ಡ್ ಆಗಿತ್ತಲ್ಲ, ಹೋಗಿ ಮಲ್ಕೊಂಡು ನನಗೆ ಜ್ಞಾನನೇ ಇಲ್ಲ. ಬೆಳಗ್ಗೆ ಎದ್ದಿದ್ದೀನಿ ನಾನು, ಅಷ್ಟು ಟಯರ್ಡ್ ಆಗ್ಬಿಟ್ಟಿತ್ತು. ಆಮೇಲೆ ಬೆಳಗ್ಗೆ ನಾನು ಎಲ್ಲ ಇದ್ಬಿಟ್ಟು ಆಚೆ ಬರ್ತಾಯಿದ್ದೀನಿ. ಅವರು ಸರ್ ಅಮೌಂಟ್ ಕೊಡಿ ಅಂದರು. ಸರ್ ಅವ್ರು ಕೊಟ್ಟಿಲ್ವಾ ಅಂದೆ. ಇಲ್ಲ ಸರ್ ಕೊಟ್ಟಿಲ್ಲ, ಅವರು ಏನೋ ಅರ್ಜೆಂಟ್ ಕೆಲಸ ಅಂತ ಹೋಗ್ಬಿಟ್ರು ಅಂತ ಹೇಳಿದೆ. ಹೌದಾ. ಆಮೇಲೆ ಅವ್ರಿಗೆ ನಾನು ಕಾಲ್ ಮಾಡಿದೆ, ರಿಸೀವ್ ಮಾಡಿಲ್ಲ. ಆಮೇಲೆ ನಾನು ಅಂದ್ಕೊಂಡೆ ಬಿಡಿ, ಅವ್ರ ಪರ್ಸ್ನಲ್ ಕೆಲಸ ಏನೋ ಇರುತ್ತೆ, ಹಂಗೆ ಹಿಂಗೆ ಅಂದ್ಬಿಟ್ಟು ಸರಿ ಹೋಗಲಿ ಅಂದ್ಬಿಟ್ಟು ಅಮೌಂಟ್ ಅದೇನಿತ್ತೋ ನಾನು ಪೇ ಮಾಡಿಬಿಟ್ಟು ನಮ್ಮ ಫ್ರೆಂಡ್ ಹತ್ರ ಹಾಕ್ಕೊಂಡು ನಾನು ಪೇ ಮಾಡ್ಬಿಟ್ಟು ಬಂದೆ. ಅದೆಲ್ಲ ಅವ್ರ ಬಗ್ಗೆನೇ ಬ್ಲೇಮ್ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ಪಾಪ ಅವ್ರು ಆ ಟೈಮಲ್ಲಿ ನನಗೆ ನೈಟು ಬಂದ್ಬಿಟ್ಟು ಅಷ್ಟು ಮಾಡಿದ್ರು. ಅಕಸ್ಮಾತ್ ನಾನು ಇಲ್ಲಾಂದರೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊತಿದ್ದೆ. ಅವ್ರ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಅಲ್ಲಿಂದ ಬಂದು ನಾನು ಏನು ಮಾಡಿದೆ ಅಂದರೆ ನೆಕ್ಸ್ಟು ಸ್ಟಾರ್ಟ್ ಮಾಡಿಬಿಟ್ಟು ನಾನು ಇನ್ನೇನು ಮಂಡ್ಯ ರೀಚ್ ಆಗಬೇಕು. ಕಾಲು ಫುಲ್ ನೋವು ಬಂದುಬಿಡ್ತು, ಆಗ್ತಾನೆ ಇಲ್ಲ ಕಾಲು ನಡೆಯೋಕ್ಕೆ. ಆ ಟೈಮಲ್ಲಿ ಏನು ಮಾಡಿದೆ ಅಂದರೆ ಒಂದು ವೀಡಿಯೋ ಮಾಡಾಕ್ದೆ ಇನ್ಸ್ಟಾಗ್ರಾಮಲ್ಲಿ, ನನ್ನ ಕಾಲು ನೋವು ನಡೆಯೋಕ್ಕಾಗ್ತಾ ಇಲ್ಲ, ಯಾರಾದರೂ ಹೇಳಿ ಅಂದ್ಬಿಟ್ಟು. ತುಂಬ ಜನ ಮೆಸೇಜ್ ಹಾಕಿದ್ದೀರಾ, ಕಾಲು ನೋವು, ಒಬ್ಬರು ಡ್ರಾಪ್ ಹಾಕ್ಕೊಂಡೋಗಿ ಸುಮ್ಮನೆ ಯಾಕೆ ಕಷ್ಟ ಬಿಡ್ತೀರಾ. ಒಬ್ಬರು ಆಂಟಿ ಹತ್ರ ನಂಗೆ ತುಂಬಾ ಮೆಸೇಜ್ ಮಾಡೋರೆ. ಅವರು ಪ್ರತಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗಿಂದನೂ ಎಂಡ್ವರೆಗೂ ನಾನು ಕಮೆಂಟ್ ಹಾಕಿದ್ದಾರೆ. ಅವ್ರಿಗೆ ನಾನು ಮೆಸೇಜ್ ಮಾಡಿ ಹೇಳಿದ್ದೀನಿ ಥ್ಯಾಂಕ್ಸ್ ಅಂದ್ಬಿಟ್ಟು. ಅದು ಗುರು ಸಪೋರ್ಟ್ ಅಂದರೆ. ಪ್ರತಿ ಒಂದು ಕಮೆಂಟ್ಗೂ, ಅಲ್ಲ ನೀವು ಟಾಪ್ ಹಾಕ್ಕೊಂಡೋಗಿ ಏನು ಕಷ್ಟ ಬೀಳ್ತಾ ಇದ್ದೀರಾ, ಆರಾಮಾಗಿ ಹೋದಿ, ಸೇಫಾಗಿ ಹೋದ್ರ ಅಂದ್ಬಿಟ್ಟು ಪ್ರತಿಯೊಂದು ವೀಡಿಯೋ ಕಮೆಂಟ್ ಹಾಕಿದ್ದೀರಾ. ಅಂಥವ್ರು ನನಗೆ ಇನ್ನೂ ಜೋಶ್ ಬಂತು. ಆಮೇಲೆ ಇನ್ನೇನು ಮಂಡ್ಯ ರೀಚ್ ಆಗಬೇಕು, ಅಣ್ಣ ಒಬ್ಬರು ಬಂದರು. ಪಾಪ ಮಕ್ಕಳನ್ನ ಬಿಗ್ ಬಾಸ್ ನೋಡಿ. ಈಗ ನನ್ನ ಅಭಿಮಾನ ಅಲ್ಲ, ಪಾಪ ಚಿಕ್ಕ ಮಕ್ಕಳು ಇನ್ನೂ ಸ್ಕೂಲ್ ಹೋಗ್ತಾರೆ, ಅವರೂ ಗಿಲ್ಲಿಗೋಸ್ಕರ ನೋಡ್ತಾವ್ರಂತೆ. ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಇನ್ಸ್ಟಾಗ್ರಾಮಲ್ಲಿ. ಪಾಪ ಅವರೂ ಗಿಲ್ಲಿಗೋಸ್ಕರ ಪಾಪ ಅಣ್ಣ ಬಂದ್ಬಿಟ್ಟು, ಬ್ರದರ್ ಇಲ್ಗಂಟ ಬಂದುಬಿಟ್ಟಿದ್ದೀರಾ, ಇನ್ನೊಂದು 30 ಕಿಲೋಮೀಟ್ರಿಗೆ ಏನಕ್ಕೆ ನೀವು ಹಿಂಗೆ ಮಾಡ್ತೀರಾ, ಹೋಗಿ ಅಂತ ಅವರು ಸ್ವಲ್ಪ ಮೋಟಿವೇಶನ್ ಕೊಟ್ಟರು. ಆ ಟೈಮಲ್ಲಿ ನನಗೂ ಇನ್ನೂ ಇಲ್ಗಂಟ ಮಾಡಿಬಿಟ್ಟಿದ್ದೀನಿ, ಏನಕ್ಕೆ ಇನ್ನೊಂದು 30 ಕಿಲೋಮೀಟ್ರ್ ಏನಕ್ಕೆ ನಾನು ಮತ್ತೆ ಡ್ರಾಪ್ ಹಾಕ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಮತ್ತೆ ನನಗೆ ಇನ್ನೂ ಜೋಶ್ ಬಂತು. ಆಮೇಲೆ ಇನ್ನೊಂದು 30 ಕಿಲೋಮೀಟ್ರ್ ಆಗಿದ್ದಾಗಲಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಡೆದೆ. ಹೋಗಿದ್ದೆ ಗೊತ್ತಾಗಿಲ್ಲ ಗೈಸ್. ಆಮೇಲೆ ಮಂಡ್ಯದಿಂದ ಅವರೊಬ್ಬರು ಬಂದರು. ಅವರು ಪಾಪ ವೀಡಿಯೋಸ್ ಕಂಟೆಂಟ್ ಕ್ರಿಯೇಟರ್ ಅಂತೆ, ಅವ್ರ ಜೊತೆ ಮತ್ತೆ ಜಾಯಿನ್ ಆಗ್ಬಿಟ್ಟು ವೀಡಿಯೋಸ್ ಮಾಡಿದ್ವಿ. ಆಮೇಲೆ ನಮಗೇನೋ ಗೊತ್ತಿಲ್ಲ, ಜೋಶ್ ಬಂತು, ನಡ್ಕೊಂಡು ಹೋಗ್ಬಿಟ್ಟೆ ಗೈಸ್. ನಿಜವಾಗ್ಲೂ ಅಣ್ಣ ಮೋಟಿವೇಶನ್ ಕೊಟ್ಟಿರೋ, ಹೇಳ್ತೀನಲ್ಲ, ಮೋಟಿವೇಶನ್ ಮುಂದೆ ಮಾತಾಡ್ತಿರೋ ಗೊತ್ತಾ. ಒಂದು ಕಮೆಂಟು ಹಾಕೋದು ನಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ, ಒಂದೊಂದು ಕಮೆಂಟು ನಮಗೆ ಇದು ಇನ್ಸ್ಪೈರ್ ಆಗುತ್ತೆ. ಒಂದೊಂದು ಗುಡ್ ಕಮೆಂಟ್ ಹಾಕಿದ್ರು ನಮ್ಗೆ ಇನ್ನೂ ಜೋಶ್ ಬರುತ್ತೆ, ಬ್ಯಾಡ್ ಕಮೆಂಟ್ ಹಾಕಿದ್ರು ಇದು ಬರುತ್ತೆ.
ಕಮೆಂಟ್ ಮೇಲೆ ಎಲ್ಲ ಹೇಳ್ತೀರಾ ಬರೀ ಕಮೆಂಟ್ ಹಾಕ್ಬಿಟ್ರೆ ಏನು ಅಂತ. ಆ ಕಮೆಂಟ್ಗಳನ್ನ ಓದ್ತಾ ಇರ್ತೀವಿ, ಒಂದೊಂದು ಕಮೆಂಟ್ ಓದ್ತಾ ಇರ್ತೀವಿ ನಾವು, ಯಾವುದು ಓದಲ್ಲ ಅಂತಲ್ಲ, ಪ್ರತಿಯೊಂದು ಕಮೆಂಟು ಓದ್ತಾ ಇರ್ತೀವಿ ನಾವು. ಒಂದೊಂದು ಕಮೆಂಟ್ ಓದಿದ್ರೆ ನಮ್ಗೆ ಹೆಂಗೆ ಜಸ್ಟ್ ಬರುತ್ತೆ ಅಂದರೆ ನಡೆಯೋಣ ಬೇಕಾದ್ರೆ ಎಲ್ಲಾದ್ರೂ ಪರವಾಗಿಲ್ಲ, ಜನ ಸಪೋರ್ಟ್ ಮಾಡಿದ್ರೆ ಏನಾದರೂ ಮಾಡೋಕ್ಕೆ ಸರಿ ನಾವು ಅಂದ್ಬಿಟ್ಟು ಹೋದಾಗ ಲಾಸ್ಟ್ ಇನ್ನೇನು ಮೈಸೂರು. ತುಂಬ ಜನ ಬರೀ ಮೆಸೇಜ್ ಮಾಡ್ತೀರಾ ಅಷ್ಟೇ, ಬರ್ತೀನಿ ಬರ್ತೀನಿ ಅಂದ್ಬಿಟ್ಟು ಯಾರೂ ಬರಲ್ಲ. ಬರೀ ಬರ್ತೀನಿ, ಎಲ್ಲಿದ್ದೀರಿ ಹೇಳಿ ಅಣ್ಣ ಬರ್ತೀನಿ, ನಾನು ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಅಂತ. ಯಾರೂ ಬರಲ್ಲ ಅವರು. ಸುಮ್ಮನೆ ಬಂದರೆ ಒಂದು ಅರ್ಧ ಜನ ಬರ್ತಾರೆ, ಯಾರೂ ಬಂದಿಲ್ಲ ಆ ಟೈಮಲ್ಲಿ. ಪಾಪ ಅವರು ಮಂಡ್ಯದಲ್ಲಿ ಒಬ್ಬರು ಜಾಯ್ನ್ ಆದರು, ಅವ್ರ ಜೊತೆ ಬಂದ್ಬಿಟ್ಟು ನಡ್ಕೊಂಡು ಹೋದೆ. ಅಲ್ಲಿಂದ ಒಳ್ಳೆ ಸಪೋರ್ಟೇ ಸಿಕ್ತು, ಜನಗಳು ನನಗೆ ಒಳ್ಳೆ ಪ್ರೀತಿನೇ ಕೊಟ್ಟರು. ಇನ್ನೇನು ಮೈಸೂರು ರೀಚ್ ಆದೆ, ಆ ಟೈಮಲ್ಲಿ ಮೈಸೂರು ರೀಚ್ ಆದೆ. ಆಮೇಲೆ ಅಲ್ಲ ಪಾಪ ಅವ್ರ ಅಣ್ಣ ಸಿಕ್ಕಿದ್ರು, ಅವ್ರೂ ಪ್ರತಿಯೊಬ್ಬರೂ ಬೇಕಾದ್ರೆ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಮೆಟ್ಲೆಕ್ಕೊಂಡು ಹೋಗೋಕ್ಕೆ ಯಾರೂ ಹೋಗಿಲ್ಲ, ನಾವೇ ಹೋಗಿದ್ದೀವಿ ಅನ್ಕೊತೀನಿ ಮೆಟ್ಲೆಕ್ಕೊಂಡು. ವೀಡಿಯೋದಲ್ಲಿ ನಮ್ಮ ಮೈಸೂರಿರೋರು ಗೊತ್ತು, ಬೆಂಗಳೂರಿರೋರಿಗೆ ಅಷ್ಟೊಂದು ಯಾರಿಗೂ ಗೊತ್ತಿಲ್ಲ. ಚಾಮುಂಡಿ ಬೆಟ್ಟಕ್ಕೆ ಪಾದ ಅಂತಾರೆ, ಅದಕ್ಕೆ ಪಾದಯಾತ್ರೆ ಬೆಟ್ಟದ ಮೇಲೆ ಎಕ್ಕಿಬೇಕು, ಅಷ್ಟೊಂದು ಯಾರು ಗೊತ್ತಿಲ್ಲ ಅನ್ಕೊತೀನಿ ಬೆಂಗಳೂರಲ್ಲಿ. ಫಸ್ಟ್ ಎಕ್ಕಿದ್ದೆ ನಾನು ಅನ್ಕೊತೀನಿ, ಫಸ್ಟ್ ಎಕ್ಕಿದಂದರೆ ಪಾದಯಾತ್ರೆ ಮಾಡ್ಕೊಂಡು ಎಕ್ಕಿದ್ದು ನಾನು ಅಂತ ಹೇಳ್ಕೊತೀನಿ. ಆಮೇಲೆ ಅಲ್ಲಿಂದ ಎಕ್ಕಿದ್ರಿ ನಂಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು, ನಡೆಯೋಕ್ಕಾಗಿಲ್ಲ. ಬೇಕಾದ್ರೆ ಕ್ಲಿಪ್ಸ್ ಹಾಕ್ತೀನಿ ನೋಡಿ, ನಂಗೆ ಫುಲ್ಲು ಟಯರ್ಡ್ ಆಗ್ಬಿಟ್ಟಿತ್ತು, ನಡೆಯೋಕ್ಕೆ ಆಗ್ತಾ ಇದ್ದಿಲ್ಲ, ಅಷ್ಟು ಟಯರ್ಡ್ ಆಗಿದ್ದೆ ನಾನು. ಇನ್ನೇನು ಎಕ್ಬೇಕು ಬೇಕಾದ್ರೆ ನನ್ನ ಜೊತೆ ಬಂದಿದ್ರಲ್ಲ ಅವ್ರನ್ನ ಕೇಳಿ, ಆಗ್ತಾನೆ ಇದ್ದಿಲ್ಲ. ನನ್ನ ಬ್ಯಾಗ್ ಬೇರೆ ವೆಯ್ಟ್ ಇತ್ತು, ಹಾಕೊಂಡು ಎಕ್ತಾ ಇದ್ದೀನಿ ಆಗ್ತಾನೆ ಇದ್ದಿಲ್ಲ. ಆ ಟೈಮಲ್ಲಿ ಹಂಗೋ ಹಿಂಗೋ ಮಾಡಿ ದೇವ್ರನ್ನ ನೆನೆಸ್ಕೊಂಡು ಬೆಟ್ಟ ಎಕ್ಕಿದ್ರಿ. ಅಲ್ಲಿ ಬೆಟ್ಟದ ಮೇಲೆ ಒಳ್ಳೆ ಸಪೋರ್ಟ್ ಸಿಕ್ತು, ಬೆಟ್ಟದ ಮೇಲೆ ಎಲ್ಲ ಗಿಲ್ಲಿ ಫ್ಯಾನ್. ನಾನು ಸ್ಟಾರ್ಟ್ ಮಾಡಿದಾಗಿಂದ ಚಿಕ್ಕ ಹುಡುಗರಿಂದ ಅಜ್ಜಿವರೆಗೂ ಗಿಲ್ಲಿಗೋಸ್ಕರ ಎಷ್ಟು ಅಭಿಮಾನ ಇದೆ ಅಂದರೆ, ನಗ್ತಾರಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವರು ಅಜ್ಜಿವರೆಗೂ ವಯಸ್ಸಾಗ ಲೆಕ್ಕ ಹಾಕೊಳ್ಳಿ ಏನಂದ್ಬಿಟ್ಟು. ಶೋಕಿ ಯಾವುದು ಮಾಡಿಲ್ಲ ಅವರು, ಅಲ್ಲೋಗ್ಬಿಟ್ಟು ನಾನೇನೋ ಶೋಕಿ ಮಾಡೋಕೆ ಹೋಗಿಲ್ಲ, ಅವ್ನ ಮನಸ್ಸಿಂದ ಬೆಡ್ಕೊಂಡಿದ್ದೆ, ನನಗೆ ಒಳ್ಳೇದಾಗಲಿ ಅಂತ ಬೆಡ್ಕೊಂಡಿದ್ದೆ, ಅವ್ನು ಗೆಲ್ಲಿ ಅಂತ ಬೆಡ್ಕೊಂಡಿದ್ದೆ. ನಾನು ಹೋಗ್ಬಿಟ್ಟು ಶೋಕಿಗೋಸ್ಕರ ಮಾಡೋಂಗಿದ್ರೆ ಯಾವುದೋ ಪಬ್ಬೋ ಇಲ್ಲ ಗೋವಾನ ಹೋಗ್ಬಿಟ್ಟು ಅಲ್ಲಿ ಮಾಡ್ತಾಯಿದ್ದೆ ಪಾದಯಾತ್ರೆ. ನಾನು ಮಾಡಿದ್ದು ದೇವಸ್ಥಾನಕ್ಕೆ, ನನಗೂ ಒಳ್ಳೇದಾಗಲಿ, ಜನಕ್ಕೂ ಒಳ್ಳೇದಾಗಲಿ, ನಾನು ಪ್ರೀತಿಸೋ ಜನಗಳಿಗೂ ಒಳ್ಳೇದಾಗಲಿ ಅಂತ ಮಾಡಿದ್ದು ಪಾದಯಾತ್ರೆ ಹೊರತು ದೇವ್ರಿಗೋಸ್ಕರ ಹೋಗಿದ್ದೀನಿ. ಮನಸ್ಸಲ್ಲಿ ಇಟ್ಕೊಂಡು ದೇವ್ರು ಒಳ್ಳೇದು ಮಾಡ್ತಾನೆ ಅಂದ್ಬಿಟ್ಟು ನಂಬಿಟ್ಟು ಹೋಗಿದ್ದೀನಿ. ದೇವ್ರ ಮೇಲೆ ಬಿಟ್ಟಿದ್ದು, ಒಳ್ಳೇದು ಮಾಡಲಿ ಬಿಡಲಿ, ನಾನು ನಿಯತ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ, ದೇವ್ರು ನೋಡಿರ್ತಾನೆ. ಅದ್ರಲ್ಲಿ ನೀವು ಕಮೆಂಟ್ ಹಾಕೋದ್ರಲ್ಲ, ಅದರಲ್ಲಿ ಏನು ಗೊತ್ತಿಲ್ಲ, ದೇವ್ರು ನೋಡಿರ್ತಾನೆ ನಾವು ಏನು ಮಾಡಿದ್ದೀನಿ ನಿಯತ್ ಅಂದ್ಬಿಟ್ಟು. ಆ ನಿಯತ್ತಿಗೆ ದೇವ್ರ ಫಲ ಕೊಟ್ಟರೆ ನಾವು ಅಷ್ಟೇ ಚೆನ್ನಾಗಿರ್ತೀವಿ. ದೇವ್ರ ಫಲ ಕೊಡೋದಕ್ಕೆ ಇವತ್ತು ನಾವು ಇಲ್ಲಿರೋದು, ನಿಯತ್ತಿಂದ ಮಾಡಿದ್ದೀವಿ. ಯಾರೇ ಲೈಕ್ಗೋಸ್ಕರ ಫಾಲೋವರ್ಸ್ಗೋಸ್ಕರ ಒಬ್ರು ಕಮೆಂಟ್ ಹಾಕಿದ್ದ ಪ್ರೋ ಇಷ್ಟು ಫಾಲೋವರ್ಸ್ ಮಾಡ್ಕೊಂಡ್ರಿ ಇಬ್ಬರು ನೀವು ಪಾದಯಾತ್ರೆ ಹೋಗ್ಬಿಟ್ಟು ಅಂತ. ಅವನು ಫಸ್ಟ್ ಮೇನ್ ವೀಡಿಯೋ ಫಾಲೋವರ್ಸ್ ಮಾಡಿ ಅವ್ನು ನನ್ನ ಫಾಲೋ ಮಾಡ್ತಾನೆ, ಹಂಗೆ ನನಗೆ ಬ್ಯಾಡ್ ಆಗಿ. ಅವ್ನು ಗೊತ್ತು ನಾನು ಪ್ರತಿಯೊಂದು ವೀಡಿಯೋ ಏನೇನು ಮಾಡ್ತೀನಿ ಅಂದ್ಬಿಟ್ಟು, ಇವನ ಹತ್ರ ಏನು ಟ್ಯಾಲೆಂಟ್ ಇದೆ ಅಂದ್ಬಿಟ್ಟು. ಹಳೆ ವೀಡಿಯೋಸ್ ನೋಡಿ ಗೊತ್ತಾಗುತ್ತೆ ನಂದು, ಇವಾಗ ವೀಡಿಯೋಸ್ ನೋಡಬೇಡಿ, ಹಳೆ ವೀಡಿಯೋಸ್ ನೋಡಿ ಅಂದೇನಂತ ಗೊತ್ತಾಗುತ್ತೆ. ಸುಮ್ಮನೆ ಸ್ಕ್ರೋಲ್ ಮಾಡಿದ್ದೀರಾ ಬರೀ 30 ಸೆಕೆಂಡ್ಗೆ ಯಾವನ್ನೇ ಆಗಲಿ ಜಡ್ಜ್ ಮಾಡಬಾರ್ದು. 30 ಸೆಕೆಂಡ್ಗೆ ಹಳೆ ವೀಡಿಯೋಸ್ ನೋಡಿ ಗೊತ್ತಾಗುತ್ತೆ. ನಾನು ಒಂದೊಂದು ವೀಡಿಯೋಗೆ ಎಷ್ಟು ಎಫರ್ಟ್ ಆಗ್ತಾ ಇದ್ಬಿಟ್ಟು ಅವಾಗ ರೀಚ್ ಸಿಗ್ತಾ ಇದ್ದಿಲ್ಲ. ಜನಗಳಿಗೆ ಏನು ಬೇಕು, ಒಳ್ಳೆ ಸಂದೇಶ ಬೇಕು, ಕಂಟೆಂಟ್ ಬೇಕು, ಜನಗಳಿಗೆ ಕಾಮಿಡಿ ಬೇಕು, ಜನಗಳು ಚೇಂಜ್ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಡಿಫ್ರೆಂಟಾಗಿ ನಾನು ಕಂಟೆಂಟ್ಗಳು ಸ್ಟಾರ್ಟ್ ಮಾಡಿತ್ತು. ಜನಗಳು ಒಂದೇ ಥರ ಮಾಡ್ಕೊಂಡು ಹೋದರೆ ಬಿಡು ಒಂದೇ ಥರ ಮಾಡ್ಕೊಂಡು ಹೋಗ್ತಾನೆ, ಇವಾಗ ಆ್ಯಕ್ಟಿವ್ ಮಾಡಿದ್ರೆ ಒಂದೇನು ಬಿಡು ಇದು ಜನಗಳಿಗೊಂಥರ, ಅವ್ರಿಗೊಂಥರ ಜನಗಳು ನೋಡಿ ಬೇಜಾರಾಗಬಾರ್ದಲ್ಲ, ಅವ್ರಿಗೊಂಥರ ಡಿಫ್ರೆಂಟಾಗಿ ಏನೋ ಇರಲಿ, ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ನಾನು ಮಾಡಿತ್ತು. ಇದು ಪಾದಯಾತ್ರೆ ಮಾಡಿದ್ದೇನು ಅಂದರೆ ಒಂದು ಇಂಜೆಕ್ಷನ್ ಇಟ್ಕೊಂಡು ಗಿಲ್ಲಿ ಆಮೇಲೆ ನಮಗೂ ದೇವ್ರ ಹತ್ರ ನಾವು ಬೆಳ್ಕೊಂಡಿದ್ವಿ ಗೈಸ್. ಗಿಲ್ಲಿಗೋಸ್ಕರ ಒಬ್ಬರಿಗೋಸ್ಕರ ಅಲ್ಲ, ನಮ್ಮ ಮನಸ್ಸಲ್ಲಿತ್ತು, ಅದನ್ನು ದೇವ್ರ ಹತ್ರ ಬೆಳ್ಕೊಂಡಿದ್ರಿ. ನಮಗೂ ಒಳ್ಳೇದಾಗಲಿ, ಗಿಲ್ಲಿಗೂ ಒಳ್ಳೇದಾಗಲಿ, ಜನಗಳು ಒಳ್ಳೇದಾಗಲಿ ಅಂತ ನಾವು ಬೆಳ್ಕೊಂಡು ಹೋಗಿದ್ದು ಪಾದಯಾತ್ರೆ. ಇಂಜೆಕ್ಷನ್ ಇಟ್ಕೊಂಡು ಇದ್ದೆ, ಅವ್ರಿಗೋಸ್ಕರ ಮಾಡಿದ್ದೆ. ನಮ್ಮ ಮನಸ್ಸಲ್ಲಿ ಏನತ್ತೋ ದೇವ್ರ ಹತ್ರ ಬೆಳ್ಕೊಂಡೋಗಿದ್ದೆ, ಈ ಥರ ಆಗಲಿ ಅಂದ್ಬಿಟ್ಟು ಏನೋ ಬೆಳ್ಕೊಂಡು. ಆಮೇಲೆ ಗಿಲ್ಲಿಗೋಸ್ಕರ ಗಿಲ್ಲಿನೂ ನಮ್ಮಂಥ ನಮ್ಮ ಮನೇಲಿ ಅಷ್ಟೇ. ನಮ್ಮ ಮನೇಲಿ ಇನ್ನೊಬ್ಬರು ಕಮೆಂಟ್ ಹಾಕಿದ್ದ, ನಿಮ್ಮ ಅಪ್ಪ ಅಮ್ಮನ ಕೇಳ್ಕೊಂಡು ಹೋಗೋ ಅಂತ. ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡೋದಕ್ಕೆ ನಾನು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದು. ಅಮ್ಮ ಸಪೋರ್ಟ್ ಮಾಡೋದಕ್ಕೆ ನಾನು 4 ಗಂಟೆ ಸೇಫ್ ಹೋಗ್ಬಿಟ್ಟು ಬಂದಿದ್ದು, ಅವ್ರ ಆಶೀರ್ವಾದದಿಂದನೇ ಬಂದಿದ್ದು. ಮನೇಲಿ ಅಪ್ಪ ಅಮ್ಮಗೆ ಏನು ಬೇಕು ಅಂದರೆ ನಮ್ಮ ಮಗ ಚೆನ್ನಾಗಿರಲಿ. ಯಾರೇ ಮಕ್ಕಳಾಗಲಿ ಅವ್ರ ಅಪ್ಪ ಅಮ್ಮಂಗೆ ಬೇಕಾಗಿರೋದಂದ್ರೆ ನಮ್ಮ ಮಗ ಏನೋ ಮಾಡ್ತಾವನ ಚೆನ್ನಾಗಿರಲಿ, ಅವನಿಗೋಸ್ಕರನೇ ಮಾಡೋದು ಅಪ್ಪ ಅಮ್ಮಗಳು. ಇನ್ನು ಯಾರಿಗೋಸ್ಕರ ಯಾವನಿಗೆ ಮಾಡಲ್ಲ. ನಿಮ್ಮ ಮನೇಲಿ ಅಷ್ಟೇ, ನಮ್ಮ ಮನೇಲಿ ಅಷ್ಟೇ, ಎಲ್ಲ ತಾಯಿನೂ ಅಷ್ಟೇ. ಒಬ್ಬನ ಮಗನ ಚೆನ್ನಾಗಿರಲಿ ಅಂತ ಬಯಸಲ್ಲ ಹೊರತು ಕೆಟ್ಟದಾಗ ಯಾವತ್ತೂ ಬಯಸಲ್ಲ. ಪ್ರತಿಯೊಬ್ಬರು ತಾಯಿನೂ ಅಷ್ಟೇ. ಅವರು ತಾಯಿ ಬಗ್ಗೆ ಕಮೆಂಟ್ ಆಗ್ತಿರಲ್ಲ, ಅವರು ತಾಯಿ ಹುಟ್ಟೋರ ಇಲ್ಲ ಗೊತ್ತಿಲ್ಲ ಅಂತ ನನ್ನ ಮಕ್ಕಳು ಅವರು ಕಮೆಂಟ್ ಹಾಕೋರು. ನಮ್ಮಮ್ಮನೂ ಒಂದೇ, ಬೇರೆಯವ್ರಮ್ಮನೂ ಎಲ್ಲ ತಾಯಿನೂ ಒಂದೇ. ಅವ್ರ ಮಕ್ಕಳನ್ನ ಯಾವತ್ತಂತೆ ಪರಿಸ್ಥಿತಿ ಇದ್ದು ಬಿಟ್ಕೊಡಲ್ಲ. ಅವನು ಏನೇ ಮಾಡಲಿ ಅವ್ರ ತಾಯಿ ಅಂದರೆ ಯಾವತ್ತು ಅವನು ಬಿಟ್ಕೊಡಲ್ಲ. ಅದು ತಾಯಿಗಿರೋ ನಿಯತ್ತು. ಅವ್ನ ಮಕ್ಕಳಂತ ಬೈಬಾರ್ದು ಅವ್ರಿಗೆ, ಅಂಥವರೇ ಬಂದ್ಬಿಟ್ಟು ತಾಯಿಗೆ ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಅವ್ರು ಯಾರು ಹುಟ್ಟವ್ರೋ ಏನೋ ಅದ್ರ ಬಗ್ಗೆ ಬಿಡಿ, ಮಾತಾಡೋಕೆ ಹೋಗಲ್ಲ. ಯಾಕಂದ್ರೆ ಮನಸ್ಸಿದ್ದು ಹೇಳಿದ್ದೀನಿ, ತಾಯಿ ಬಗ್ಗೆ ಬಂದರೆ ನನಗೆ ರೇಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಬಿಟ್ಟರೆ ನಮ್ಮ ಪಾದಯಾತ್ರೆ ಇಷ್ಟಿತ್ತು. ಸಿಂಪಲ್ಲಾಗಿ ಈ ಥರ ಹೋಗ್ಬಿಟ್ಟು ಪ್ರಾಬ್ಲಮ್ಗಳು, ಅದೇ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಲಾರಿಗಳು ಬರ್ತಾ ಇರುತ್ತೆ. ಊಟಕ್ಕೆ ಕಾಸಿಲ್ಲ ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ಜನಗಳು ನನಗೆ ಒಂದೊಂದು ಹೊತ್ತಕ್ಕೂ ಊಟಕ್ಕೂ ವ್ಯವಸ್ಥೆ ಮಾಡಿಕೊಟ್ರು. ತುಂಬ ಖುಷಿಯಾಯಿತು ಪಾದಯಾತ್ರೆ ಮಾಡಿದ್ದಕ್ಕೂ. ನಮ್ಗೆ ಯಾರ್ಯಾರು ನಂಗೆ ಸಪೋರ್ಟ್ ಮಾಡ್ಬಿಟ್ಟು ನನ್ನ ಅಲ್ಲಿ ಚಾಮುಂಡಿ ಬೆಟ್ಟ ಗಂಟ ತಿನ್ಸಿದ್ದು ತುಂಬ ಧನ್ಯವಾದಗಳು. ಅವರು ನಾನು ಎಷ್ಟು ಹೇಳಿದ್ರು ಸಾಲದು. ಏನಕ್ಕಂದ್ರೆ ಅವರಿಂದನೇ ನಾನು, ನಮ್ಮಿಂದ ಅವರಲ್ಲ.
ಅವ್ರು ಕೊಟ್ಟಿರೋ ಒಂದೊಂದು ಊಟ ಏನೋ ನನಗೆ ಇಷ್ಟು ಎಂತಲ್ಲೇ ಪಾಪ ರೋಡಲ್ಲಿ ಹೋಗ್ಬೇಕಾದ್ರೆ ಬಾಳೆಹಣ್ಣು ಜ್ಯೂಸು ಆಪಲ್ಗಳೆಲ್ಲ ತಂದು ಕೊಡ್ತಾಯಿದ್ರು. ಯಾಕೆ ಕೊಡ್ತಾರೆ ಗುರು? ನಾನು ಯಾರೋ ಅವ್ರು ಯಾರೋ? ಅವರೆಲ್ಲ ಏನು ಕೊಡಬೇಕು? ಆಪಲ್ಗಳಾಗಲಿ ಜ್ಯೂಸ್ ಆಗಲಿ ಊಟ ಆಗಲಿ ಏನು ಕೊಡಿಸ್ತಾರೆ? ಅವ್ರು ಯಾರೋ ನಾನು ಯಾರೋ? ಹೋಗ ಇವ್ನು ಯಾರೋ ಬಳಿ ಹೋಗ್ತಾನೆ ಅಂತ ಹೋಗ್ಬರ್ತಾನೆ. ಪ್ರೀತಿ ಒಂದು ವಿಶ್ವಾಸ ಗುರು. ಅವ್ರು ಯಾರೋ ಪಾಪ ಬಂದ್ಬಿಟ್ಟು ತಗೋಪ್ಪ ತಿನ್ನು, ಚೆನ್ನಾಗಿ ಹೋಗು, ಆರಾಮಾಗಿ ಹೋಗು, ಏನು ಬೇಕು ಹೇಳು, ಫೋನ್ ಮಾಡು, ಅಷ್ಟು ಸಪೋರ್ಟ್ ಮಾಡ್ತಾರೆ. ಅವ್ರು ಯಾರೋ ನಾವ್ಯಾರೋ? ಅದು ಜನಗಳ ಪ್ರೀತಿ ಅಂದರೆ. ಇನ್ನೂ ಸ್ವಲ್ಪ ಜನ ಇದ್ದೀರಾ ಬಿಡಿ, ಅವ್ರನ್ನ ನಾನು ಮಾತಾಡೋಕ್ಕೆ ಹೋಗಲ್ಲ. ಜನಗಳೇ ರಿಪ್ಲೈ ಕೊಟ್ಟಿರ್ತಾರೆ ಅವ್ರಿಗೆಲ್ಲ. ನಾನು ಏನಕ್ಕಂದ್ರೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಅವ್ರ ಹತ್ರ ನಾನು. ಹೋಗಲಿ, ಫೈನಲಾಗಿ ನನ್ನ ಪಾದಯಾತ್ರೆ ಇಷ್ಟಿತ್ತು. ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮುಂದೆ ಇವಾಗ ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಗಿಲ್ಲಿ ಗೆಲ್ಲಬೇಕು ಅಂತ ನಮಗೊಂದು ಅದೊಂದು ಆಸೆ ಇದೆ. ಗಿಲ್ಲಿ ಏನಕ್ಕಂದರೆ ಒಂದು ಒಳ್ಳೆ ಕಾಮಿಡಿ ನಟ. ಅವ್ನು ಬಡವ ಅನ್ನೋದಕ್ಕಿಂತ ಒಬ್ಬ ನಟ ಅಂತ ಹೇಳ್ತೀನಿ. ಅವ್ನು ಮಂಡ್ಯದ ಹುಡುಗ ಆದ್ರೂ ಬೆಂಗಳೂರಿಂದ ಹೋಗ್ಬಿಟ್ಟು ಸಪೋರ್ಟ್ ಮಾಡಿದ್ದೀವಲ್ಲ ಬ್ರೋ. ಅಲ್ಲಿ ಊರು ಯಾವುದು ಬರಲ್ಲ. ಅವನೊಬ್ಬ ನಟನಾ, ಅವನ ಹತ್ರ ಟ್ಯಾಲೆಂಟ್ ಇದೆಯಾ, ಬೆಳೆಸೋಣ. ಟ್ಯಾಲೆಂಟ್ ಇದ್ದರೆ ಕಲೆಗೆ ಬೆಲೆ ಕೊಡಬೇಕು. ಅವನ ಹತ್ರ ಕಲೆ ಇದೆ, ನಗ್ಸೋದೊಂದು ಕಲೆ. ಸುಮ್ಮನೆ ಬರೋಣ, ನಗ್ಸೋಕ್ಕೆ ಸುಮ್ಮನೆ ಸಾಧ್ಯ ಅಲ್ಲ. ಅವನ ಹತ್ರ ಅಷ್ಟು ನೋವಿದ್ರು ನಗಿಸೋಣಂದರೆ ಅದೊಂದು ಕಲೆ. ಆ ಕಲೆಗೆ ಬೆಲೆ ಕೊಟ್ಬಿಟ್ಟು ನಮಗೂ ನಮ್ಮ ಮನೇಲೆಲ್ಲ ನಗ್ತಾರೆ. ಅಂದ್ರೆ ನಮ್ಮ ಮನೇಲಿ ಬಿಗ್ ಬಾಸ್ ನೋಡೋದಂದರೆ ಅವ್ನಿಗೋಸ್ಕರನೇ, ಗಿಲ್ಲಿಗೋಸ್ಕರ. ಏನಕ್ಕಂದರೆ ಕಾಮಿಡಿ. ಅದರಲ್ಲಿ ಒಂದೇನಾದ್ರು ಅವ್ನಿಗೆ ಕೆಟ್ಟದಾಗ ಯಾವತ್ತಾದ್ರೂ ಮಾಡೋಣ, ಒಂದೇನಾದರೂ ಮಾಡೋಣ. ಒಂಥರ ಕಾಮಿಡಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂದರೆ, ನಮ್ಮ ಮನೇಲಿ ಊಟ ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡಿದ್ರೆ ಬಿಗ್ ಬಾಸು, ಪ್ರತಿಯೊಬ್ಬರ ಮನೇಲಿ ನಾನು ಪ್ರತಿಯೊಬ್ಬರು ಕೇಳಿದಾಗ ಹೇಳಿದ್ದೆ, ಅಲ್ಲಿ ಬಿಗ್ ಬಾಸ್ ನೋಡೋದೇ ಗಿಲ್ಲಿಗೋಸ್ಕರ. ಏನಕ್ಕೋಸ್ಕರ ನೋಡ್ತಾರೆ? ಕಾಮಿಡಿ ಗುರು, ಒಳ್ಳೆ ಎಂಟರ್ಟೈನ್ಮೆಂಟು. ಜನಗಳಿಗೆ ಟಯರ್ಡಾಗಿ ಬಂದಿರ್ತಾರೆ. ಗಿಲ್ಲಿ ಒಂದು ಡೈಲಾಗ್ ಹೊಡೆದಾಗ ಗೊತ್ತಾ, ಇಷ್ಟು ಟಯರ್ಡಾಗಿ ಬಂದಿರ್ತಾರೆ ಪಾಪ, ಫ್ಯಾಮಿಲಿಯಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರಿಗೆ ನಗುಬೇಕು, ಟ್ರಸ್ಟ್ ಆಗಿರುತ್ತೆ. ಎಲ್ಲ ಕೆಲಸ ಮಾಡಿ ಪಾಪ ಅವ್ರಿಗೂ ನಮ್ಮ ಮನೆ ಕೆಲಸ ಮಾಡಿ ನಮ್ಮ ಅಮ್ಮ ಎಲ್ಲರಿಗೂ ಏನಪ್ಪ ಬಂದು ಅದು ನಗ್ತಾರೆ ಗೊತ್ತಾ ಟೈಮಲ್ಲಿ ಬಂದ್ಬಿಟ್ಟು. ಅದೊಂಥರ ಖುಷಿ ಏನ್ತೀವಿ ಅಂದ್ಬಿಟ್ಟು. ಅದಕ್ಕಿಂತ ಇನ್ನೇನು ಬೇಕು? ಈ ಜೀವಕ್ಕೆ ಅಷ್ಟು ಸಾಕು. ಅಂತೂ ಇಂತೂ ನಿಮ್ಮ ಎಲ್ಲ ಆಶೀರ್ವಾದದಿಂದ ಸೇಫಾಗಿ ಮನೆಗೆ ಬಂದು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಿಮ್ಮ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಸೇಫಾಗಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ತುಂಬ ಧನ್ಯವಾದಗಳು. ಎಷ್ಟು ಹೇಳಿದ್ರು ಸಾಲದು, ಏನಕ್ಕಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಫಸ್ಟ್ ಟೈಮ್ ನಾನು ಮಾಡಿದ್ದು ಅದ್ರ ಪಾದಯಾತ್ರೆ. ಏನೋ ಒಳ್ಳೆ ಇಂಟೆನ್ಷನ್ ಮಾಡಿದ್ದೆ, ಅದನ್ನು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ಮುಂದೆ ಕಂಟೆಂಟ್ ಡಿಫ್ರೆಂಟಾಗಿ ಕೊಡೋಣ. ಯಾರ್ಯಾರು ಬೈದಿದ್ದೀನಿ ಅವ್ರಿಗೆಲ್ಲ ಬೇಜಾರಾಗಬೇಡ್ರಿ. ಏನಕ್ಕಂದರೆ ನನಗೆ ಅನಿಸಿದ್ದು ಬೈದಿದ್ದೀನಿ, ಅವ್ರಿಗೂ ಬೈಯೋಕೆ ಇಂಟೆನ್ಷನ್ ಇದ್ದಿಲ್ಲ. ಏನಕ್ಕಂದರೆ ನಮಗೂ ನೋವಾಗುತ್ತೆ ಗುರು, ನೋವು ಹೇಳ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಬಂದು ಹೇಳ್ಕೊತಾ ಇದ್ದೀವಿ. ಅವ್ರಿಗೂ ನಮ್ಮ ಬೈ ಇಂಟೆನ್ಷನ್ ಇಲ್ಲ. ಪಾಪ ಅವರು ಏನೋ 30 ಸೆಕೆಂಡ್ ವೀಡಿಯೋ ನೋಡ್ಬಿಟ್ಟು ಜನಗಳೇ ಡಿಮ್ಯಾಂಡ್ ಹೇಳಿದ್ದಾರೆ. ಅದೇ ಹೇಳ್ತೀನಲ್ಲ, ಯಾವತ್ತಾಗಲಿ 30 ಸೆಕೆಂಡ್ ವೀಡಿಯೋ ನೋಡ್ಬಿಟ್ಟು ಜನಗಳ ಹತ್ರ ಯಾವತ್ತಾಗಲಿ ಒಬ್ಬನ ಕ್ಯಾರೆಕ್ಟರ್ ಅಳಿಬಾರ್ದು 30 ಸೆಕೆಂಡಲ್ಲಿ ಅಂದ್ಬಿಟ್ಟು. ಜನಗಳು ಅಂದರೆ ಒಂದು ವೀಡಿಯೋ ನೋಡ್ಬಿಟ್ಟೆ ಅವ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಿಡ್ತಾರೆ, ಅವ್ನ ಕ್ಯಾರೆಕ್ಟರ್ ಹಿಂಗೆ ಹಂಗೆ ಅಂದ್ಬಿಟ್ಟು. ಅದು ತಪ್ಪು. ಫಸ್ಟ್ ಅವನಿಂದ ನೋಡಬೇಕು, ಏನೇನು ಮಾಡೋವನೋ, ಎಫೆಕ್ಟ್ ಏನು ಹಾಕೋನೋ. ಹಿಂಗೆ ಆಲ್ಮೋಸ್ಟ್ ನಾವು ಫಾಲೋ ಮಾಡಿರೋರೆಲ್ಲ ಗೊತ್ತಿರುತ್ತೆ ಹಿಂದೆ ವೀಡಿಯೋಸ್ ಎಲ್ಲ. ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನಿಮಗೆಲ್ಲ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನಿಮ್ಮ ಪ್ರೀತಿ ಹೀಗೆ ಇರಲಿ. ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯೂಟ್ಯೂಬಲ್ಲಿ ಡೈಲಿ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವರು ಯೂಟ್ಯೂಬಲ್ಲಿ ಎಲ್ಲ ಮಾಡಬೇಕು ಅಂದ್ಬಿಟ್ಟು, ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಡೈಲಿ ಲಾಗ್ಸ್ ಆಗಲಿ, ಡಿಫ್ರೆಂಟ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ. ಲವ್ ಯು. ಯಾರ್ಯಾರು ಸಪೋರ್ಟ್ ಮಾಡಿ ಅವೆಲ್ಲ ತುಂಬ ಥ್ಯಾಂಕ್ಸ್.